ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನನ್ನ ವಿಡಿಯೋನ ಫಸ್ಟ್ನೇ ಸಲ ಯಾರು ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಮಧ್ಯೆಯಲ್ಲಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ. ಇವಾಗ ದೋಸೆ ಮಾಡ್ಕೊಳ್ತಾ ಇದ್ದೆ. ಮಕ್ಕಳಿಗೆಲ್ಲ ದೋಸೆ ಮಾಡಿಕೊಟ್ಟು ಶಾಲೆಗೆ ರೆಡಿ ಮಾಡಿ ಕಳಿಸ್ಕೊಟ್ಟೆ. ಇವಾಗ ನಾನು ಸ್ವಲ್ಪ ಮಸಾಲೆ ದೋಸೆ ಮಾಡ್ಕೊಂಡ್ರಾಯ್ತಂತ ಮಸಾಲೆ ದೋಸೆ ಮಾಡ್ಕೊಳ್ತಾ ಇದ್ದೆ. ಮನೆಯವರಿಗೆ ಕಡೆಗೆ ನಾನು ಹಾಕ್ತೀನಿ ಅಂತ. ಅದಕ್ಕೆ ಒಂದು ಈರುಳ್ಳಿ, ಕಡೆಗೆ 2 ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಈರುಳ್ಳಿ ಮೇಲ್ಗಡೆ ಹಾಕ್ಕೊಂಡಿದ್ದಕ್ಕೆ ಸಪ್ಪೆ ಬರ್ತದೇನಂತ ಸ್ವಲ್ಪ ಸಣ್ಣ ಉಪ್ಪು ಬರ್ತದಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಡ್ಕೊಂಡು ದೋಸೆ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಬೆಣ್ಣೆನ ಹಾಕ್ಕೋಬೇಕು. ಟೇಸ್ಟು ತುಂಬ ಚೆನ್ನಾಗಿರ್ತದೆ. ಬೆಣ್ಣೆ ದೋಸೆ ಥರ ಉತ್ತಪ್ಪ ಅಂತಾರಲ್ಲ ಆ ರೀತಿಲಿ ಬರ್ತದೆ ನೋಡಿ. ಈ ಥರ ಹದ ಮಾಡ್ಕೋಬೇಕು. ಇವಾಗ ತಿಂಡಿ ತಿಂದ್ಕೊಂಡು ಸ್ವಲ್ಪ ಮಧ್ಯಾಹ್ನ ಊಟಕ್ಕೂ ಅಡುಗೆ ಮಾಡ್ಕೋಬೇಕಿತ್ತು. ಸಾಂಬಾರು, ಕಡೆಗೆ ಅನ್ನ ಎಲ್ಲ ಮಾಡ್ಕೋಬೇಕಿತ್ತು. ಅದಕ್ಕೆ ಸ್ವಲ್ಪ ಬೇಗ ತಿಂಡಿ ತಿಂದ್ಕೊಂಡು ಮಧ್ಯಾಹ್ನ ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡ್ರಾಯ್ತಂತ ಇಲ್ಲಿ ದೋಸೆ ಹಾಕ್ಕೊಡ್ತಾಯಿದ್ದೆ. ಬಿಸಿ ದೋಸೆ ಅತ್ತೆಗೆ ಹಾಕ್ಕೊಟ್ಟಾಯಿತು. ಇವಾಗ ನನಗೆ ಮಾಡಿಕೊಂಡು ತಿಂದ್ಕೊಂಡು ಸಾಂಬಾರಿಗೆ ರೆಡಿ ಮಾಡ್ಕೊಂಡ್ರಾಯ್ತಂತ ದೋಸೆ ಹಾಕ್ಕೊಡ್ತಾಯಿದ್ದೆ. ಸ್ವಲ್ಪ ಬೆಣ್ಣೆ ಇದ್ದರೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ನಾನು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೆ ಮೇಲುಗಡೆ ನೋಡಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರ್ತದೆ. ಇದಕ್ಕೆ ಸ್ವಲ್ಪ ಚಟ್ನಿ ಪುಡಿನೂ ಮೇಲ್ಗಡೆ ಹಾಕ್ಕೊಂಡ್ರೆ ಅದು ಟೇಸ್ಟ್ ಚಲೋ ಇರ್ತದೆ. ಆದರೆ ನಾನು ಹಾಗೆ ಮಾಡ್ಕೊಂಡಿದ್ದೆ ಅಂತ ನೋಡಿ. ಈ ಥರ ತಿರುಗಿಸಿ ಹಾಕ್ಕೊಂಡು ಸ್ವಲ್ಪ ದಪ್ಪ ಸೈಜಲ್ಲಿ ಹಾಕ್ಕೋಬೇಕು. ಇವಾಗ ತಿಂದು ಮುಗೀತು. ಸ್ವಲ್ಪ ಮಧ್ಯಾಹ್ನ ಊಟಕ್ಕೆ ಸಾಂಬಾರಿಗೆ ರೆಡಿ ಮಾಡ್ಕೊಂಡ್ರಾಯ್ತು ಅಂತ ಅದನ್ನು ನವಿಲು ಕೋಸು ಬರ್ತದಲ್ಲ ಅದ್ರದ್ದು ಸಾಂಬಾರು ಮಾಡ್ಕೊಂಡ್ರಾಯ್ತಂತ ನಾನು ಸಾಂಬಾರು ಮಾಡಲಿಕ್ಕೆ ಇವಾಗ ಸ್ವಲ್ಪ ತೊಗರಿ ಬೇಳೆನ ತೊಳ್ಕೊಂಡು ಬೇಯಿಸ್ಕೊಳಕ್ಕೆ ಇಟ್ಕೊಳ್ತಾಯ್ತಂತ ತೊಳೆದು ನೀರನ್ನು ಹಾಕಿ ಕುಕ್ಕರಿಗೆ ಹಾಕಿ ಇಡ್ತಾಯಿದ್ದೆ ನೋಡಿ. ಸ್ವಲ್ಪ ಬೇಳೆ ಬೇಯಬೇಕು. ಬೇಳೆ ಬೆಂದಮೇಲೆ ನವಿಲು ಕೋಸನ್ನ ಅದಕ್ಕೆ ಹಾಕಿ ಮತ್ತೊಂದು ವಿಸಿಲ್ ಹೊಡ್ಸಿದ್ರೆ ಅದು ಚೆನ್ನಾಗಿ ಬೇಯ್ತದೆ ಅಂತ ಫಸ್ಟಿಗೆ ಬೇಳೆನೇ ಬೇಯಿಸ್ಕೊಳ್ತಾ ಇದ್ದೆ ಇಲ್ಲಿ. ಇವಾಗ ಬೇಳೆನ ಬೇಯೋಕ್ಕೆ ಒಂದು ಸೈಡಿಗೆ ಕುಕ್ಕರಲ್ಲಿ ಇಟ್ಟಾಯಿತು. ಈಗ ಎಲೆಕೋಸು ಬರ್ತದಲ್ಲ ಅದ್ರ ಮೇಲ್ಗಡೆ ಸಿಕ್ಕಾಪಟ್ಟೆ ಸೊಪ್ಪಿರ್ತದೆ. ಅದನ್ನು ಸೊಪ್ಪೆಲ್ಲ ತಗೊಂಡು ಕಡೆಗೆ ಇಲ್ಲಿ ಅದು ನವಿಲು ಕೋಸು ಬರ್ತದಲ್ಲ ಆ ನವಿಲು ಕೋಸನ್ನು ಮೇಲ್ಗಡೆ ಸಿಪ್ಪೆ ಎಲ್ಲ ಚೆನ್ನಾಗಿ ತಕ್ಕೋಬೇಕು. ಅದು ಸಿಪ್ಪೆ ಹಾಗೆ ಇಟ್ಟರೆ ಸಾಂಬಾರು ಟೇಸ್ಟ್ ಬರೋದಿಲ್ಲ ಅದಕ್ಕೆ, ಮತ್ತು ಬೇಗ ಬೇಯೋದಿಲ್ಲ ಕೂಡ. ನೋಡಿ ಇಷ್ಟು ಸೊಪ್ಪು ಬಂತದು ನೋಡಿ, ಇಷ್ಟು ಸಿಕ್ಕಾಪಟ್ಟೆ ಸೊಪ್ಪಿತ್ತು. ಅದಕ್ಕೆ ಸೊಪ್ಪೆಲ್ಲ ತಗೊಂಡು ಅದ್ರ ಮೇಲ್ಗಡೆ ಇರುವಂಥ ಸಿಪ್ಪೆನ ತಕ್ಕೊಂಡು ಅದನ್ನು ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೋಬೇಕು ಸಾಂಬಾರು ಮಾಡಲಿಕ್ಕೆ. ನನ್ನ ಮಕ್ಕಳಿಗೆ ತುಂಬ ಇಷ್ಟ ಇದು ನವಿಲು ಕೋಸು ಅಂದರೆ. ಅದಕ್ಕೆ ಸಾಂಬಾರು ಮಾಡ್ಕೊಂಡ್ರಾಯ್ತಂತ ಮಧ್ಯಾಹ್ನ ಊಟಕ್ಕೆ ಮಾಡ್ತಾಯಿದ್ದೆ ಇಲ್ಲಿ. ಇದನ್ನು ಮೇಲ್ಗಡೆ ಸಿಪ್ಪೆನ ತಕ್ಕೋಬೇಕು. ನೋಡಿ ನೀಟಾಗಿ ಇಷ್ಟು ಸಿಪ್ಪೆನ ತಕ್ಕೊಂಡು ಅದನ್ನು ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡು ದೊಡ್ಡ ಪೀಸಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಸಿಪ್ಪೆ ಬರ್ತದೆ ಮೇಲ್ಗಡೆ. ಇವಾಗ ಅದೆಲ್ಲ ತಗೊಂಡಾದ್ಮೇಲೆ ಈ ಥರ ದೊಡ್ಡ ಪೀಸಲ್ಲಿ ತೊಳ್ಕೊಂಡು ಕ್ಲೀನ್ ಆಯ್ತು. ಈಗ ಇದು ನೋಡಿ. ಇವಾಗ ತೊಳ್ಕೊಂಡು ಕಟ್ ಮಾಡ್ಕೋಬೇಕು ಅದನ್ನು ಸಾಂಬಾರಿಗೆ. ಎಷ್ಟು ನೈಸ್ ಬರ್ತದೆ ನೋಡಿ. ಈಗ ದೊಡ್ಡ ಸೈಜಲ್ಲಿ ಕೈ ಇಟ್ಟು ಕಟ್ ಮಾಡ್ಕೋಬೇಕು. ಇವಾಗ ಇದನ್ನು ಕುಕ್ಕರಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಲಿಕ್ಕೆ ಇಡಬೇಕು. ಒಂದು ವಿಸಲ್ಲು, ಸ್ವಲ್ಪ ತುಂಬ ಗಟ್ಟಿ ಇದ್ದರೆ 2 ವಿಸಲ್ಲು. ಇದಕ್ಕೆ ಸಾಂಬಾರಿಗೆ ಕಾಯಿ ಹೆರ್ಕೊಂಡ್ರಾಯ್ತಂತ ಕಾಯಿ ನೋಡ್ಕೊಂಡೆ ಅದಕ್ಕೆ ಒಂದು ನಿಮಗೆ ಎಷ್ಟು ಬೇಕಷ್ಟು ತೆಂಗಿನಕಾಯಿನ ತೊಗೊಂಡು ಇದಕ್ಕೆ ಒಗ್ಗರಣೆಗೆ ಹುರ್ಕೊಳ್ಬೇಕು. ಇದಕ್ಕೆ 2 ಈರುಳ್ಳಿ 2 ಟೊಮೆಟೊ ತೊಗೊಂಡಿದ್ದೆ ನಾನು. ಕಟ್ ಮಾಡಿ ಹುರ್ಕೊಳ್ಬೇಕು. ಅದನ್ನು ಕಾಯಿನ ಹೆರ್ಕೊಂಡಾಯ್ತು ನಾನೀಗ ಒಂದು ಬದಿಗೆ ನೋಡಿ ಈ ಥರ. ಇದಕ್ಕೆ ಸಾಂಬಾರು ಮಾಡಲಿಕ್ಕೆ ಫಸ್ಟಿಗೆ ಸ್ವಲ್ಪ
ಕೊತ್ತಂಬರಿ ಕಾಳು ಬರ್ತಿದೆಯಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ತೊಗೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಅದು ಹಸಿ ಸ್ಮೆಲ್ಲೆಲ್ಲ ಇರಬಾರ್ದು. ಕೊತ್ತಂಬರಿ ಕಾಳು ಹವಿಜ್ ಅಂತಾರಲ್ಲ ಅದು ಸ್ವಲ್ಪ ಹಸಿ ವಾಸನೆ ಇದ್ದರೆ ಸಾಂಬಾರು ಟೇಸ್ಟ್ ಹಾಳಾಗಿಬಿಡ್ತದೆ. ಚೆನ್ನಾಗಿ ಹುರ್ಕೋಬೇಕು. ಈಗ ಅದನ್ನು ನೋಡಿ ಹುರ್ಕೊಂಡಾದ್ಮೇಲೆ ಅದಕ್ಕೆ ಈರುಳ್ಳಿನ ಹಾಕ್ಕೊಂಡು ಕೆಂಪಾಗೋದು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಟೊಮೆಟೊನ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಕಡೆಗೆ ತುರಿದಿರುವಂಥ ತೆಂಗಿನಕಾಯಿ ಎಲ್ಲ ಹಾಕಿ ನಾನು ಮಿಕ್ಸಿ ಮಾಡ್ಕೊಂಡಾಯ್ತು. ಇವಾಗ ನವಿಲು ಕೋಸು ಇರ್ತದಲ್ಲ ಅದನ್ನ ಬೇಯಿಸಿಟ್ಟಿದ್ದೆ. ಇವಾಗ ನೋಡಿರಿ ಚೆನ್ನಾಗಿ ಬೆಂದಿದೆ. ಮಿಕ್ಸಿನೂ ಮಾಡಿಕೊಂಡೆ, ವಿಸಿಲ್ನ ತೆಗಿತಾ ಇದ್ದೆ. ನೋಡಿ ಇಷ್ಟು ಬಿಸಿ ಇತ್ತು. ಇದಕ್ಕೆ ನಾವು ರುಬ್ಕೊಂಡಿದ್ದೀವಲ್ಲ ಈರುಳ್ಳಿ ಟೊಮೆಟೊ ಕಡೆಗೆ ಸ್ವಲ್ಪ ಹಸಿ ತೆಂಗಿನಕಾಯಿ ಎಲ್ಲ ನಾವು ಹುರ್ಕೊಂಡು ಬೀಸ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಕಲರ್ ಬರ್ತದೆ. ನಾನು ಅದೆಲ್ಲ ಹುರ್ಕೊಳ್ಬೇಕಾದ್ರೆ ಸ್ವಲ್ಪ ಅರಿಶಿಣ ಪುಡಿ ಸೇರಿಸ್ಕೊಂಡಿದ್ದೆ. ಅದಕ್ಕೆ ನೀವು ಹಾಗೆ ಸೇರಿಸ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತದೆ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು ಒಗ್ಗರಣೆಯನ್ನು ಹಾಕ್ಕೊಂಡ್ರಾಯ್ತಂತ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೆ. ಇಲ್ಲಿ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಬೇಕು ಎಣ್ಣೆ ಕಾದ್ಮೇಲೆ. ಈಗ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಬೇಳೆ ಎಲ್ಲ ಬೇಯಿಸ್ಕೊಂಡು ನವಿಲು ಕೋಸೆಲ್ಲ ಬೇಯಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರೋಂಥ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೋಬೇಕು. ಮಸಾಲೆ ಎಲ್ಲ ನೋಡಿ ಇವಾಗ 5 ನಿಮಿಷದಿಂದ 10 ನಿಮಿಷದವರೆಗೂ ಕುದಿಬೇಕದು ಚೆನ್ನಾಗಿ ಸಾಂಬಾರು. ಇದು ಇಡ್ಲಿಗೆ ಅನ್ನಕ್ಕೆ ಟೇಸ್ಟ್ ಚೆನ್ನಾಗಿರ್ತದೆ, ಚಲೋ ಬರ್ತದೆ ಟೇಸ್ಟು, ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ ಸಾಂಬಾರು ರೆಡಿ ಆಯ್ತು. ಈಗ ಸ್ವಲ್ಪ ಅದು ನೋಡಿಕೊಂಡು ನೀರು ಮಿಕ್ಸ್ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟಿ ದಪ್ಪ ಆದರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಹೇಳಿ ನಾವು ಸ್ವಲ್ಪ ಮೇಲ್ಗಡೆಗೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ರುಚಿ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಕುದಿಸ್ಕೊಳ್ತಾ ಇದ್ದೆ. ಇಲ್ಲಿ ನೋಡಿ ಕುದೀತಾ ಇತ್ತು. ಈಗ ಸ್ವಲ್ಪ ಟೇಸ್ಟ್ ಮಾಡುವ ಹೇಳಿ ಸಾಂಬಾರನ್ನ ಹಾಕ್ತಾಯಿದ್ದೆ ಪ್ಲೇಟಿಗೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಇಷ್ಟ ಆಗಿತ್ತು ಇವತ್ತಿನ ಈ ವಿಡಿಯೋ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫ್ರೆಂಡ್ಸ್.